ನಮಸ್ಕಾರ. ನಾನು ಜಯತೀರ್ಥ ಮೇವುಂಡಿ, ಆ, ಶ್ರೀ ರಿಯಾಲಿಟಿ ಅವ್ರ ಕಡೆಯಿಂದ ಈಗ ಒಂದು 3-4 ವರ್ಷದಿಂದ ಈ ಜಾಗ ನಾನು ತೊಗೊಂಡಿದ್ದೆ. ಯಾಕಂದ್ರೆ ನನಗೆ ನಾನು ಆ್ಯಕ್ಚುಲಿ ಹುಬ್ಳಿ ಒಳಗೆ ಇರ್ತೀನಿ. ಆದರೆ ನನಗೊಂದು ನೇಚರ್ ಒಳಗೆ ನೈಸರ್ಗಿಕ ಭಗವಂತ ಕೊಟ್ಟಂಥ ಈ ಒಂದೊಂದು ನೈಸರ್ಗಿಕವಾದಂಥ ಒಂದು ಜಾಗನ ಹುಡುಕ್ತಾ ಇದ್ದೆ. ಭಾಳಷ್ಟು ಹುಡುಕಿದೆ. ಬಟ್ ನನಗೆ ಇಲ್ಲೇ ನಮ್ಮ ಮೇಡಮ್ ಅವರು ಪೂರ್ಣಿಮಾ ನಾಯ್ಡು ಮತ್ತು ಅವ್ರ ಮನೆಯವರು ಕಾಂಟ್ಯಾಕ್ಟ್ ಮಾಡಿದಾಗ ಭಾಳ ಚಲೋ ಅವ್ರದ್ದು ಶ್ರೀ ರಿಯಾಲಿಟಿ ನಮ್ದು ನೀವು ನೋಡ್ರಿ ಅಂತ ಹೇಳಿದರು. ಹೀಗಾಗಿ ನಾ ಎಲ್ಲ ಬಂದು ಇಲ್ಲಿ ನೋಡಿದಾಗ ಭಾಳ ಖುಷಿ ಆಯಿತು. ಒಂದು ಭಾಳ ವೈಬ್ರೇಷನ್ ಅದ. ಮತ್ತು ಏನಂದ್ರೂ ನಾವು ಸಿಟಿ ಒಳಗಿತ್ತು ನಮಗಿದೆ ಇರ್ತದೆ. ಆದರೆ ಇಂಥ ಒಂದು ಪರಿಸರದೊಳಗೆ ಸುತ್ತಮುತ್ತಲು ಹೊಲ, ಗುಡ್ಡ, ನೇಚರ್ ಒಟ್ಟು. ಆಮೇಲೆ ಎಷ್ಟು ಮಜಾ ಅಂದರೆ ಅವ್ರ ಪೇಪರ್ಸ್ ಎಲ್ಲ ಕ್ಲಿಯರ್, ಪೇಪರ್ಸು ಕ್ಲಿಯರ್ ಇತ್ತು, ಎಲ್ಲ ಕರೆಕ್ಟ್ ಇತ್ತು. ಒಳ್ಳೆ ಪ್ಲಾಟು. ಆಮೇಲೆ ಭಾಳ ಚೌಕು ಒಟ್ಟೆಲ್ಲನೂ ನನಗೆ ಏನು ಒಂದು ವಿಚಾರ ಮಾಡ್ತಾಯಿದ್ದೆ ಆ ಟೈಪ್ ಎಲ್ಲ ನಮ್ಗೆ ಸಿಕ್ತು. ಹೀಗಾಗಿ ನಾವು ಇದನ್ನು ತೊಗೊಂಡ್ಮೇಲೆ ಭಾಳ ಖುಷಿ ಆಯಿತು. ಖರೆ ಅಂದರೆ ಪೇಪರ್ಸ್ ಒಳಗೂ ಯಾವುದೂ ಪ್ರಾಬ್ಲಮ್ ಇಲ್ಲ. ಹೀಗಾಗಿ ಪ್ರತಿಯೊಂದು ಪೇಪರ್ಸು ಕ್ಲಿಯರ್ ಕಟ್ ಎಲ್ಲ ಅವ್ರದ್ದು. ಏನು ನಮಗೆ ಯಾವುದೇ ರೀತಿಯಿಂದ ಇಲ್ಲಿವರೆಗೂ ಯಾವುದೂ ಪ್ರಾಬ್ಲಮ್ ಆಗಿಲ್ಲ. ಒಂದು ನುಗ್ಗಿಕೆರೆ ಹನುಮಪ್ಪ ನಿಮಗೆಲ್ಲ ಫೇಮಸ್. ಹೀಗೆ ಆ ಒಂದು ವೈಬ್ರೇಷನ್ನು ಸಿಗ್ತದೆ ಯಾವಾಗಲೂ. ಎದುರಿಗೆ ನುಗ್ಗಿಕೆರೆ ಹನುಮಪ್ಪ, ಇಲ್ಲಿ ಹಿಂದೆ ಆ ಕಡೆ ದೇವಿ ಗುಡಿ, ಫುಲ್ಲು ನೇಚರ್. ಹೀಗಾಗಿ ಇಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದು ನನಗೇನು ಇದಾಗಲಿಲ್ಲ. ಭಾಳ ಖುಷಿಯಿಂದ ನಾನು ಇನ್ವೆಸ್ಟ್ಮೆಂಟ್ ಮಾಡಿದೆ. ಸೊ ಅವರು ಅಷ್ಟೇ ಖುಷಿಯಿಂದ ಕೊಟ್ಟರು, ನಾನು ಅಷ್ಟೇ ಖುಷಿಯಿಂದ ತೊಗೊಂಡೆ. ಈಗ ಮನೆ ನಾವು ಹಿಂದೆ ನೋಡ್ಲಿಕ್ಕೆ ಕಟ್ಟಲಿಕ್ಕತ್ತೀವಿ, ಆಲ್ಮೋಸ್ಟ್ ಕಟ್ಟೀವಿ. ನಮಗೆ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಆಗಿಲ್ಲ. ಏನೋ ಒಂದು ವೈಬ್ರೇಷನ್ನು ಎಲ್ಲ ರೀತಿಯಿಂದ. ಹೀಗಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ. ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದು, ತೊಗೊಳ್ಬೋದು. ಥ್ಯಾಂಕ್ ಯು.